ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಈ ಚಳಿಗಾಲಕ್ಕೆ ಟೀ ಜೊತೆಗೆ ಹೆಲ್ದಿಯಾಗಿರ್ತಕ್ಕಂಥ 1 ಕಪ್ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಸೂಪರ್ ಆಗಿರ್ತಕ್ಕಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಯಾವುದೇ ರೀತಿಯ ಕಡಲೆ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ಬಳಸಿರೋದಿಲ್ಲ, ಅಕ್ಕಿ ಹಿಟ್ಟು ಕೂಡ ಬಳಸಿರೋದಿಲ್ಲ. ಕೇವಲ ಗೋಧಿ ಹಿಟ್ಟನ್ನು ಬಳಸ್ಕೊಂಡು, ಹಾಗೆ ಅದ್ರ ಜೊತೆಗೆ ಮಕ್ಕಳು ಮೆಂತ್ಯ ಸೊಪ್ಪನ್ನ ತಿನ್ನೋದು ಕಡಿಮೆ, ಹಾಗಾಗಿ ಈ ಒಂದು ಸ್ನ್ಯಾಕ್ಸಲ್ಲಿ ಮೆಂತ್ಯ ಸೊಪ್ಪನ್ನ ಕೂಡ ಬಳಸ್ಕೊಂಡು ಈ ರೀತಿ ಹೆಲ್ದಿಯಾಗಿರ್ತಕ್ಕಂಥ ಸ್ನ್ಯಾಕ್ಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೆ ಗ್ಯಾಸ್ ಮೇಲೆ. ಆ ಪ್ಯಾನಿಗೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ತುಪ್ಪದ ಬದಲಿಗೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಇವಾಗ ನೋಡಿ 1 ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನ ಈ ರೀತಿ ಎಲೆಯಾಗಿ ಸೋಸಿ ಇಟ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಇದನ್ನು ಕಟ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಎಲೆಯಾಗಿ ಸೇರಿಸಿರೋದ್ರಿಂದ ಹಾಗೆ ಹಾಕ್ಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಫ್ರೈ ಮಾಡ್ಕೊಳ್ಬಾರ್ದು, ಜಸ್ಟ್ ಇದು ಮೆತ್ತಗಾಗಬೇಕು. ಹಾಗೆ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು, ಆದರೆ ಹಿಟ್ಟನ್ನು ಕಲಿಸುವಾಗ ಅಥವಾ ನಾವು ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋದಕ್ಕೋಸ್ಕರ ಜಸ್ಟ್ ಈ ರೀತಿ ಮೆತ್ತಗಾಗಬೇಕು ಅಷ್ಟೇ, ತೀರಾ ಫ್ರೈ ಮಾಡ್ಕೊಳ್ಬಾರ್ದು. ಇವಾಗ ನೋಡಿ ಇದು ಮೆತ್ತಗಾಗಿದೆ, ಇದನ್ನು ನಾವು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಈ ಸೈಡಲ್ಲಿ ಒಂದು ಪಾತ್ರೆಗೆ 1 ಕಪ್ಪು ಅಥವಾ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಳ್ತಿದ್ದೀನಿ. ನೀವು ಬೇಕು ಅಂತಂದರೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಡಬಲ್ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ 1.5 ಕಪ್ ಗೋಧಿ ಹಿಟ್ಟನ್ನು ಮಾತ್ರ ಬಳಸ್ಕೊಂಡಿದ್ದೀನಿ. ಇಲ್ಲಿ ಗೋಧಿ ಹಿಟ್ಟಿಗೆ ಯಾವುದೇ ರೀತಿಯ ಕಡಲೆ ಹಿಟ್ಟಾಗಲಿ ಅಕ್ಕಿ ಹಿಟ್ಟಾಗಲಿ ಹಾಕೋದು ಬೇಡ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1/4 ಸ್ಪೂನ್ ಆಗುವಷ್ಟು ಅರಿಶಿನ ಕೂಡ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಬೇಕು ಅಂತಂದರೆ ಜೀರಿಗೆ, ಅಜ್ವಾನ ಎಲ್ಲನೂ ಸೇರಿಸ್ಕೊಳ್ಬೋದು. ನಾನು ಕೂಡ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಜ್ವಾನ, ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಬೇಕು ಅಂದರೆ ಕರಿ ಎಳ್ಳು, ಬಿಳಿ ಎಳ್ಳು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸೇರಿಸ್ಕೊಂಡಿಲ್ಲ, ಎಳ್ಳುಗಳನ್ನ ಹಾಕಿಲ್ಲ. ನೀವು ಬೇಕು ಅಂದರೆ ಸೇರಿಸ್ಕೊಳ್ಳಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ತುಪ್ಪದ ಬದಲಿಗೆ ನೀವು ಎಣ್ಣೆನ ಬಿಸಿ ಮಾಡಿ ಕೂಡ ಸೇರಿಸ್ಕೊಳ್ಬೋದು. ಇವಾಗ ನೋಡಿ ನಾವು ಫ್ರೈ ಮಾಡಿ ತಣ್ಣಗಾಗಿರ್ತಕ್ಕಂಥ ಒಂದು ಮೆಂತ್ಯ ಸೊಪ್ಪನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಮಕ್ಕಳು ಮೆಂತ್ಯ ಸೊಪ್ಪನ್ನ ತಿನ್ನೋದು ಕಡಿಮೆ, ಹಾಗೆ ಸ್ನ್ಯಾಕ್ಸ್ ಅಂದ ತಕ್ಷಣ ತಿನ್ನೋದು ಜಾಸ್ತಿ. ಅದರ ಜೊತೆಗೆ ಆರೋಗ್ಯಕರವಾಗಿರಲಿ ಅನ್ನೋದಕ್ಕೋಸ್ಕರ ಮೆಂತ್ಯ ಸೊಪ್ಪನ್ನ ಬಳಸ್ಕೊಂಡಿದ್ದೀನಿ. ಇದ್ರ ಬದಲಿಗೆ ನೀವು ಪಾಲಕ್ ಸೊಪ್ಪು ಕೂಡ ಹಾಕ್ಕೊಳ್ಬೋದು. ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಒಂದು ತುಪ್ಪ ಅಥವಾ ಎಣ್ಣೆಯಲ್ಲಿ ಫ್ರೈ ಮಾಡಿ ಈ ರೀತಿ ಸೇರಿಸ್ಕೊಳ್ಬೋದು. ಈ ರೀತಿ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಂಡಾದಮೇಲೆ ನೀಟಾಗಿ ಒಂದ್ಸರಿ ಕಲಿಸ್ಕೊಳ್ಳಿ. ಅಂದರೆ ತುಪ್ಪ ಎಲ್ಲ ಕಡೆ ಹರಡ್ಕೊಳ್ಳೋ ರೀತಿಯಲ್ಲಿ ಕಲಿಸ್ಕೊಂಡಾದಮೇಲೆ ಬೇಕು ಒಂದಷ್ಟು ನೀರನ್ನ ಸೇರಿಸ್ಕೊಂಡು ಈ ಚಪಾತಿ ಹಿಟ್ಟಿನ ಹದದಲ್ಲಿ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಒಂದು ಸ್ವಲ್ಪ ಸೊಪ್ಪನ್ನ ನೀವು ಕಟ್ ಮಾಡಿ ಸೇರಿಸ್ಕೊಳ್ಳಿ. ಇಲ್ಲ ಅಂತಂದರೆ ನಾವು ಕಟ್ ಮಾಡುವಾಗ ಅಥವಾ ಹಿಟ್ಟನ್ನು ಕಲಿಸುವಾಗ ಅಷ್ಟೊಂದು ಕರೆಕ್ಟಾಗಿ ಬರೋದಿಲ್ಲ. ನಾನಿಲ್ಲಿ ಎಲೆಯಾಗಿ ಬಿಡಿಸಿರೋದ್ರಿಂದ ಕಟ್ ಮಾಡಿಲ್ಲ. ನೀವು ಸೇರಿಸ್ಕೊಳ್ಳುವಾಗ ಅಂದರೆ ಫ್ರೈ ಮಾಡ್ಕೊಳ್ಳುವಾಗ ಕಟ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ಹಿಟ್ಟು ರೆಡಿಯಾಗಿದೆ. ಇವಾಗ ಇದಕ್ಕೆ ತೀರಾ ಕ್ರಿಸ್ಪಿಯಾಗಿರಲಿ ಅನ್ನೋದಕ್ಕೋಸ್ಕರ 2 ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ. ಚಿರೋಟಿ ರವೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ಬೇಕು ಅಂತಲೇ ಏನಿಲ್ಲ. ಆದರೆ ಕ್ರಿಸ್ಪಿಯಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿರಲಿ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಇದರ ಬದಲಿಗೆ ನೀವು ಸಣ್ಣ ರವೆ, ಉಪ್ಪಿಟ್ಟು ರವೆ ಇರುತ್ತಲ್ಲ, ಸಣ್ಣದಾಗಿರ್ತಕ್ಕಂಥ ರವೆ ಕೂಡ ಸೇರಿಸ್ಕೊಳ್ಬೋದು. ಇವಾಗ ನೋಡಿ ಇದನ್ನು ಇನ್ನೊಂದು ಸರಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತಿದ್ದೀನಿ. ಈ ಒಂದು ರವೆನ ನಾವು ಹಿಟ್ಟಿಗೆ ನೀರು ಹಾಕೋಕ್ಕೂ ಮುಂಚೆ ಕೂಡ ಕಲಿಸ್ಕೊಳ್ಬೋದು, ಮರ್ತೋಗಿದ್ದೆ. ಹಾಗಾಗಿ ಇವಾಗ ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ. ನೀವು ಹಿಟ್ಟನ್ನು ಯಾವಾಗ ಕಲಿಸ್ಕೊಳ್ತಿರ್ತೀರಲ್ಲ ಆಗ ಒಂದು 2 ಸ್ಪೂನು ಚಿರೋಟಿ ರವೆ ಸೇರಿಸ್ಕೊಳ್ಬೇಕು. ಇವಾಗ ಕರೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ನೋಡಿ. ಈ ರೀತಿಯಲ್ಲಿ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿರಬೇಕು ನೋಡಿ. ಇಷ್ಟು ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ಒಟ್ಟಲ್ಲಿ ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕು. ಮೇಲ್ಗಡೆ ಒಂದು ಕ್ಲೋಸ್ ಮಾಡಿ, ಒಂದು ಪ್ಲೇಟ್ ಅಥವಾ ಬಟ್ಟೆ ಹಾಕಿ ಕ್ಲೋಸ್ ಮಾಡಿ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. 10ರಿಂದ 15 ನಿಮಿಷ ಬಿಡೋದ್ರಿಂದ ಹಾಕಿರ್ತಕ್ಕಂಥ ರವೆ ಕೂಡ ಕರೆಕ್ಟಾಗಿ ನೆನ್ಕೊಂಡಿರುತ್ತೆ. ಹಾಗಾಗಿ ಇವಾಗ ನೋಡಿ ಒಂದು 10ರಿಂದ 15 ನಿಮಿಷ ಬಿಟ್ಕೊಂಡಿದ್ದೆ, ಕರೆಕ್ಟಾಗಿ ಹಿಟ್ಟು ನೆನ್ಕೊಂಡಿದೆ. ಇನ್ನೊಂದು ಸರಿ ಕರೆಕ್ಟಾಗಿ ನಾದ್ಕೊಳ್ಳೋಣ. ಇವಾಗ ಈ ರೀತಿ ನಾದ್ಕೊಂಡಾದಮೇಲೆ ನಾವು ಇದನ್ನು ಒಂದು ಉರುಳೆಗಳಾಗಿ ತೆಗೆದಿಟ್ಕೊಳ್ಬೇಕಾಗತ್ತೆ. ನೋಡಿ ಇನ್ನೊಂದು ಸರಿ ಕರೆಕ್ಟಾಗಿ ನಾದ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕು, ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಉಳ್ಳೆಗಳನ್ನ ತಗೊಳ್ಳಿ. ಇಲ್ಲ ಅಂತಂದರೆ ನಾರ್ಮಲಾಗಿ ಚಪಾತಿ ಹಿಟ್ಟಿನ ಉಳ್ಳೆಗಳನ್ನ ತಗೊಳ್ತೀವಲ್ಲ ಅದೇ ರೀತಿಯಲ್ಲಿ ಈ ರೀತಿ ಒಂದು ಸ್ವಲ್ಪ ರೋಲ್ ಮಾಡಿಕೊಂಡು ಬೇಕಂತ ಸೈಜಲ್ಲಿ ನಾವು ಉಳ್ಳೆಗಳನ್ನ ತಗೊಂಡ್ರೆ ಸಾಕಾಗಿರುತ್ತೆ. ನೋಡಿ ಈ ರೀತಿ ನಾನು ಒಂದು ನಾರ್ಮಲಾಗಿ ಚಪಾತಿ ಹಿಟ್ಟಿನ ಉಳ್ಳೆಗಳ ರೀತಿಯಲ್ಲಿ ಉಳ್ಳೆಗಳನ್ನ ತಗೊಳ್ತಿದ್ದೀನಿ. ಮೊದಲಿಗೆ ಎಲ್ಲ ಉಳ್ಳೆಗಳನ್ನ ಮಾಡಿಟ್ಕೊಂಡು ಬಿಡೋಣ.
ಇವಾಗ ನೋಡಿ ಪ್ರತಿಯೊಂದನ್ನು ರೆಡಿ ಮಾಡಿಕೊಂಡು ಚಪಾತಿ ಹಿಟ್ಟಿಗೆ ಯಾವ ರೀತಿ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ಈ ರೀತಿ ರೋಲ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಪ್ರತಿಯೊಂದನ್ನು ಈ ರೀತಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ನಾನು ತೊಗೊಂಡಿರ್ತಕ್ಕಂಥ ಹಿಟ್ಟಲ್ಲಿ ಒಂದು 5 ಉಳ್ಳೆಗಳ ರೆಡಿಯಾಗಿದ್ದು ನೋಡಿ ಒಂದೇ ಸೈಜಲ್ಲಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಈ ಸೈಡಲ್ಲಿ ನಾವು ಚಪಾತಿನ ಯಾವ ರೀತಿ ಲಟ್ಟಿಸ್ಕೊಳ್ತೀವಿ ಅದೇ ರೀತಿಯಲ್ಲಿ ಕೆಳಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಮಾಡಿಟ್ಟಿರ್ತಕ್ಕಂಥ ಉಳ್ಳೆನ ನಾವು ಚಪಾತಿನ ಯಾವ ರೀತಿ ಲಟ್ಟಿಸ್ತೀವಿ ಅದೇ ರೀತಿಯಲ್ಲಿ ಲಟ್ಟಿಸ್ಕೊಂಡ್ರೆ ಆಯಿತು. ನೋಡಿ ಈ ರೀತಿಯಲ್ಲಿ ತೀರಾ ದಪ್ಪ ಆಗನು ಕೂಡ ಆಗಬಾರ್ದು, ತೀರಾ ತೆಳುವಾಗಿ ಕೂಡ ಆಗಬಾರ್ದು. ಒಂದು ಅಳತೆಯಲ್ಲಿ ನಾವು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ. ಅಂಚು ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ಳಿ. ನೋಡಿ ಈ ರೀತಿ ನಿಧಾನವಾಗಿ ಸ್ಪ್ರೆಡ್ ಮಾಡ್ತಾ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ರೆಡಿ ಮಾಡ್ಕೊಳ್ಳಿ. ನೋಡಿ ನಾರ್ಮಲಾಗಿ ನಾನು ಒಂದು ಚಪಾತಿ ಒಂದು ಸೈಜಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಮೇಲ್ಗಡೆ ಹಚ್ತಕ್ಕಂಥ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಒಂದು ಬಟ್ಲಕ್ಕೆ 1 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ತುಪ್ಪ ಬೇಡ ಅಂತಂದರೆ ಎಣ್ಣೆ ಕೂಡ ಹಾಕಿ ಈ ಒಂದು ಹಚ್ತಕ್ಕಂಥ ಮೇಲ್ಗಡೆ ಲೇಯರ್ ಆಗಿ ಬರಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ರೆಡಿ ಮಾಡ್ಕೊಳ್ತಿದ್ದೀನಿ. ಇಲ್ಲಿ 1 ಸ್ಪೂನು ಗೋಧಿ ಹಿಟ್ಟು, ಒಂದು 2 ಸ್ಪೂನ್ ತುಪ್ಪ ಹಾಕಿ ಈ ರೀತಿ ಒಂದು ಸರಿ ರೀತಿಯಲ್ಲಿ ಈ ರೀತಿ ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕು. ಇದ್ರ ಬದಲಿಗೆ ನೀವು ಬೇಕು ಅಂದರೆ ಎಣ್ಣೆ ಅಷ್ಟೇ ಹಾಕ್ಕೊಂಡು ಮೇಲ್ಗಡೆ ಹಿಟ್ಟನ್ನು ನೀವು ಸ್ಪ್ರೆಡ್ ಮಾಡ್ಕೊಳ್ಬೋದು. ಈ ರೀತಿ ನಾವು ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕಿ ಈ ರೀತಿ ರೆಡಿ ಮಾಡ್ಕೊಳ್ಳೋದ್ರಿಂದ ನಾವು ಮಾಡ್ತಕ್ಕಂಥ ರೆಸಿಪಿ ಲೈನ್ ಆಗಿ ಲೇಯರ್ ಆಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಇವಾಗ ನೋಡಿ ರೆಡಿ ಮಾಡಿರ್ತಕ್ಕಂಥ ಒಂದು ಗೋಧಿ ಹಿಟ್ಟಿನ ಮಿಶ್ರಣನ ನಾನು ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಚಪಾತಿ ಮೇಲೆ ಅಪ್ಲೈ ಮಾಡಾದಮೇಲೆ ಮೇಲ್ಗಡೆ ಮತ್ತೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ಇದನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ನಾವು 2 ಹಂಚನ್ನು ನಾವು ಈ ರೀತಿ ನಿಧಾನವಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಮಾಡ್ತಕ್ಕಂಥ ಒಂದು ಗೋಧಿ ಹಿಟ್ಟಿನ ಸ್ನ್ಯಾಕ್ಸ್ ರೆಸಿಪಿ ಲೇಯರ್ ಆಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೆ. ಇವಾಗ ನೋಡಿ ಒಂದು ಸೈಡಲ್ಲಿ ನಾನು ಫೋಲ್ಡ್ ಮಾಡಿದ್ದೀನಿ. ಮತ್ತೆ ಆ ಒಂದು ಫೋಲ್ಡ್ ಮಾಡಿರ್ತಕ್ಕಂಥ ಒಂದು ಭಾಗಕ್ಕೆ ನಾವು ರೆಡಿ ಮಾಡಿರ್ತಕ್ಕಂಥ ಒಂದು ಗೋಧಿ ಹಿಟ್ಟಿನ ಸರಿನ ಸ್ಪ್ರೆಡ್ ಮಾಡಿ ಹಚ್ಕೊಂಡು ಮತ್ತೆ ಮೇಲ್ಗಡೆ ಗೋಧಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿದ್ದೀನಿ. ಇಲ್ಲಿ ಎಲ್ಲೂ ಕೂಡ ನೀವು ಅಕ್ಕಿ ಹಿಟ್ಟನ್ನಾಗಲಿ ಅಥವಾ ಕಡಲೆ ಹಿಟ್ಟನ್ನಾಗಲಿ ಬಳಸೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಗೋಧಿ ಹಿಟ್ಟಿನಿಂದಲೇ ನಾವು ಈ ರೆಸಿಪಿನ ಮಾಡ್ಕೊಳ್ತಿರೋದು. ಇದಕ್ಕೂ ಕೂಡ ಮತ್ತೆ ಈ ಬದಿಯಲ್ಲಿ ಕೂಡ ನಾನು ಫೋಲ್ಡ್ ಮಾಡಿಕೊಂಡು ಒಂದು ಸ್ವಲ್ಪ ರೆಡಿ ಮಾಡಿರ್ತಕ್ಕಂಥ ಸರಿನ ಹಚ್ಕೊಂಡು ಅಂದರೆ ಗೋಧಿ ಹಿಟ್ಟು ತುಪ್ಪನ ಮಿಶ್ರಣ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಚ್ಕೊಂಡು ಮತ್ತೆ ಮೇಲ್ಗಡೆ ಒಂದು ಸ್ವಲ್ಪ ಈ ಗೋಧಿ ಹಿಟ್ಟಿನ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಸ್ಕ್ವೇರ್ ರೂಪದಲ್ಲಿ ಫೋಲ್ಡ್ ಮಾಡಿಕೊಂಡು ಹೀಗೆ ಬರಬೇಕು ಅಂತೇನಿಲ್ಲ. ನಿಮ್ಗೆ ಯಾವ ರೀತಿ ಫೋಲ್ಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ವಲ್ಪ ರೆಡಿ ಮಾಡಿರ್ತಕ್ಕಂಥ ಒಂದು ಹಿಟ್ಟನ್ನು ಹಚ್ಕೊಂಡು ಗೋಧಿ ಹಿಟ್ಟಿಂದು ಒಂದು ಸ್ವಲ್ಪ ಮೇಲ್ಗಡೆ ಹಿಟ್ಟನ್ನು ಸ್ಪ್ರೆಡ್ ಮಾಡಿದರೆ ಸಾಕು. ಇಲ್ಲ ನಮ್ಗೆ ಆ ರೀತಿ ಇಷ್ಟ ಇಲ್ಲ ಅಂತಂದರೆ ನೀವು ಬೇಕು ಅಂದರೆ ಎಣ್ಣೆನ ಹಚ್ಕೊಂಡು ಮೇಲ್ಗಡೆ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡ್ರೂ ಬರುತ್ತೆ. ಇವಾಗ ನೋಡಿ ಒಂದು ಸ್ವಲ್ಪ ನಾವು ಯಾವ ರೀತಿ ಚೌಕಾಕಾರದಲ್ಲಿ ಫೋಲ್ಡ್ ಮಾಡಿದ್ದೀವಲ್ಲ ಅದನ್ನು ಅದೇ ರೀತಿಯಲ್ಲಿ ಲಟ್ಟಿಸ್ತಾ ಹೋಗೋಣ. ನೋಡಿ ಈ ರೀತಿ ಲಟ್ಟಿಸ್ಕೊಂಡ್ರೆ ಆಯಿತು. ಮತ್ತು ಇದನ್ನ ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆ ಅಥವಾ ರೆಡಿ ಮಾಡಿರ್ತಕ್ಕಂಥ ಸರಿನ ಸ್ಪ್ರೆಡ್ ಮಾಡಿಕೊಂಡು ನಿಮಗಿಲ್ಲಿ ಕನ್ಫ್ಯೂಷನ್ ಆಗೋದಾಯಿತು ಅಂತಂದರೆ ಜಸ್ಟ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಫೋಲ್ಡ್ ಮಾಡ್ತಾ ಹೋಗಿ ಲಾಸ್ಟಲ್ಲಿ ಒಂದು ಸೈಜಲ್ಲಿ ತೊಗೊಂಡು ಬಂದರೆ ಸಾಕು. ಮತ್ತು ನಾನಿಲ್ಲಿ ಆ ಒಂದು ಮಿಶ್ರಣನ ಹಚ್ಕೊಂಡು ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ಇಷ್ಟು ಮಾಡಿದರೆ ಸಾಕು. ಈಸಿ ಇದೆ. ನಿಮಗೇನಾದರೂ ಇದು ಕನ್ಫ್ಯೂಷನ್ ಆಯಿತು ಅಂದರೆ ಹೀಗೆ ಬರಬೇಕು ಅಂತಿಲ್ಲ. ಒಟ್ಟಲ್ಲಿ ಈ ರೀತಿ ಫೋಲ್ಡ್ ಮಾಡ್ತಾ ಹಿಟ್ಟನ್ನು ಅಥವಾ ಎಣ್ಣೆನ ಹಾಕಿ ಈ ರೀತಿ ನಾವು ಮಾಡೋದ್ರಿಂದ ಲೇಯರ್ ಬಿಟ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನಾವಷ್ಟೇ ಮಾಡ್ತಿರೋದು. ನೋಡಿ ಈ ರೀತಿ ಮತ್ತೆ ಫೋಲ್ಡ್ ಮಾಡಿಕೊಂಡು 2 ಬದಿಯಲ್ಲಿ ಮತ್ತೆ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು. ಇವಾಗ ಒಂದು ಸ್ವಲ್ಪ ಅಂಚುಗಳನ್ನ ನಾವು ನೀಟಾಗಿ ಹತ್ತೋ ರೀತಿಯಲ್ಲಿ ನಾವು ಹತ್ತಿಕ್ಬೇಕಾಗತ್ತೆ ಇವಾಗ. ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಲೈಟಾಗಿ ನಾವು ಇದನ್ನು ಉದ್ಕೊಂಡ್ರೆ ಸಾಕು. ನೋಡಿ ಈ ರೀತಿ ಲೈಟಾಗಿ ಉದ್ಕೊಂಡ್ರೆ ಸಾಕು. ಇವಾಗಿದು ರೆಡಿಯಾಗಿದೆ ಕಟ್ ಮಾಡಲಿಕ್ಕೆ. ಇವಾಗ ನೋಡಿ ಒಂದು ನೈಫ್ ಸಹಾಯದಿಂದ ಆಚೆ ಈಚೆ ಅಂದರೆ ಎಡ್ಜುಗಳನ್ನ ನಾವು ತೆಗೆದುಬಿಡೋಣ. ಒಂದು ಕರೆಕ್ಟಾಗಿ ಸ್ಟ್ರಕ್ಚರ್ ಬರಲಿ ಅನ್ನೋದಕ್ಕೋಸ್ಕರ ನಾನು ಆ ಸೈಡ್ ಈ ಸೈಡಲ್ಲಿ ಎಡ್ಜನ್ನ ತಕ್ಕೊಂಡು ಈ ರೀತಿ ಕಟ್ ಮಾಡ್ತಾ ಹೋಗೋಣ. ತುಂಬಾ ಈಸಿಯಾಗಿರುತ್ತೆ. ಫೋಲ್ಡ್ ಮಾಡೋದನ್ನು ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಫೋಲ್ಡ್ ಮಾಡಿಕೊಂಡು ಹಿಟ್ಟನ್ನು ಉದುರಿಸ್ಕೊಳ್ತಾ ಫೋಲ್ಡ್ ಮಾಡ್ಕೊಳ್ತಾ ಬನ್ನಿ. ಲಾಸ್ಟಲ್ಲಿ ಈ ರೀತಿಯಲ್ಲಿ ಸ್ಟ್ರಕ್ಚರ್ ಕೊಟ್ಕೊಳ್ಳಿ. ಅಂದರೆ ಸಿಲಿಂಡರ್ ಅಥವಾ ಒಂದು ಕಟ್ ಮಾಡೋಕ್ಕೆ ಬರೋ ರೀತಿಯಲ್ಲಿ ನೀವು ಸ್ಟ್ರಕ್ಚರ್ ಕೊಟ್ಕೊಂಡ್ರೆ ಸಾಕು. ನೋಡಿ ಈ ರೀತಿ ಎಲ್ಲನೂ ಕಟ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ಆಲ್ರೆಡಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ ಗ್ಯಾಸ್ ಮೇಲೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಗೋಧಿ ಹಿಟ್ಟಿನ ಒಂದು ಲೇಯರ್ಸ್ನ ಬಿಡ್ತಾ ಹೋಗೋಣ. ಇವಾಗ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡಿದ್ದೀನಿ. ಎಣ್ಣೆ ಕರೆಕ್ಟಾಗಿ ಕಾದಿದೆ. ಇವಾಗ ನಾವು ರೆಡಿ ಮಾಡ್ತಕ್ಕಂಥ ಒಂದು
ಈ ಒಂದು ಗೋಧಿ ಹಿಟ್ಟಿನ ಸ್ನ್ಯಾಕ್ಸ್ನ ಹಾಕ್ಕೊಂಡು ಕರ್ಕೊಂಡ್ರೆ ಆಯಿತು. ನಾರ್ಮಲಾಗಿ ನಾವು ಬಜ್ಜೆಗಳನ್ನ ಯಾವ ರೀತಿ ಕರಿತೀವೋ ಅದೇ ರೀತಿಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಂಪ್ಲೀಟಾಗಿ ಬಬಲ್ಸ್ ಬರೋವರೆಗೂ ಕಂಪ್ಲೀಟಾಗಿ ನಿಲ್ಲೋವರೆಗೂ ವೇಟ್ ಮಾಡ್ಕೊಳ್ಬೇಕು. ಹಾಗೆ ಹಾಕಿದ ತಕ್ಷಣ ಆ ಒಂದು ಗೋಧಿ ಹಿಟ್ಟಿನ ಸ್ನ್ಯಾಕ್ಸು ಮೇಲ್ಗಡೆ ಎದ್ದು ಬರುತ್ತೆ. ಆ ರೀತಿಯಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಈ ರೀತಿನ ಫ್ರೈ ಮಾಡ್ಕೊಳ್ತಾ ಬರೋಣ. ಕಲರ್ ಚೇಂಜ್ ಆಗಬೇಕು. ಇವಾಗ ಹಾಕಿರ್ತಕ್ಕಂಥ ಕಲರು ಒಂದು ಸ್ವಲ್ಪ ಗಾಢ ಬಣ್ಣಕ್ಕೆ ಬಂತು ಅಂದರೆ ಸಾಕು, ತೆಗೆದುಬಿಡೋಣ. ನೋಡಿ, ಈ ರೀತಿ ಕಲರ್ ಕೂಡ ಚೇಂಜ್ ಆಗಬೇಕು, ಅದರ ಜೊತೆಗೆ ಬಬಲ್ಸ್ ಕೂಡ ಕಡಿಮೆ ಆಗಬೇಕು. ಆವಾಗ ಮಾತ್ರ ನಾವು ಇದನ್ನು ತೆಗಿಬೇಕು. ತೀರಾ ಕಲರ್ ಇನ್ನೂ ಕಟ್ಕೊಂಡಿಲ್ಲ, ಬಬಲ್ಸ್ ಇನ್ನೂ ಬರ್ತಿದೆ ಅಂದರೆ ಆವಾಗ ತಗೊಳ್ಬಾರ್ದು. ಇಲ್ಲ ಅಂತಂದರೆ ಗರಿ ಗರಿ ಆಗಲ್ಲ, ಮೆತ್ತಗಾಗಿಬಿಡುತ್ತೆ. ಇಲ್ಲಿ ನೋಡಿ, ನಾವು ಗೋಧಿ ಹಿಟ್ಟಿನಿಂದ ಈ ರೀತಿ ಕೂಡ ಮಾಡ್ಕೊಳ್ಬೋದು. ಕಡಲೆ ಹಿಟ್ಟೇ ಬೇಕು, ಅಕ್ಕಿ ಹಿಟ್ಟೇ ಬೇಕು ಅಂತ ಏನಿರೋದಿಲ್ಲ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು. ಹಾಗೆ ಎಣ್ಣೆ ಕೂಡ ತೀರಾ ಕಡಿಮೆನೇ ತೊಗೊಳುತ್ತೆ, ಇಷ್ಟೇ ಬೇಕು ಅಂತೇನಿಲ್ಲ. ಈ ಗೋಧಿ ಹಿಟ್ಟಿನಿಂದ ಮಾಡ್ತಕ್ಕಂಥ ಸ್ನ್ಯಾಕ್ಸೇ ಕಡಿಮೆ ಎಣ್ಣೆ ತೊಗೊಳುತ್ತೆ. ಹಾಗಾಗಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ತುಂಬಾ ಕ್ರಿಸ್ಪಿಯಾಗಿ ಬಂದಿರುತ್ತೆ. ನೋಡಿ, ಎಣ್ಣೆ ಕೂಡ ಕಡಿಮೆಯಾಗಿ ಹೀರ್ಕೊಂಡಿರುತ್ತೆ. ಇಲ್ಲಿ ಇನ್ನೊಂದು ಬ್ಯಾಚ್ ಕೂಡ ಹಾಕಿದ್ದೀನಿ. ನೋಡಿ, ನಾವು ಹಿಟ್ಟನ್ನು ಸ್ಪ್ರೆಡ್ ಮಾಡಿ ನಾವು ಫೋಲ್ಡ್ ಮಾಡ್ತಾ ಇರೋದ್ರಿಂದ ಆ ಒಂದು ನಮಗೆ ಲೇಯರ್ಸ್ ಆಗಿ ಬಂದಿರೋದು ಕಾಣಿಸ್ತಿದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಸೌಂಡಲ್ಲೇ ನಮಗೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಒಂದು ಹೆಲ್ದಿಯಾಗಿರ್ತಕ್ಕಂಥ ಗೋಧಿ ಹಿಟ್ಟು ಮೆಂತ್ಯ ಸೊಪ್ಪಿನ ಒಂದು ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗಿದೆ. ಈ ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ. ಈ ಹಿಂದೆ ಕೂಡ ಗೋಧಿ ಹಿಟ್ಟಿನಿಂದ ಸಿಂಪಲ್ಲಾಗಿ ಒಂದು ಸ್ನ್ಯಾಕ್ಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ತುಂಬಾ ಕಡಿಮೆ ಪ್ರಮಾಣದಲ್ಲಿ ಎಣ್ಣೆನ ಹೀರ್ಕೊಳ್ತಕ್ಕಂಥ ಗೋಧಿ ಹಿಟ್ಟು ಹಾಗೆ ಮೆಂತ್ಯ ಸೊಪ್ಪಿನ ಗರಿ ಗರಿಯಾದ ಸ್ನ್ಯಾಕ್ ರೆಸಿಪಿ ರೆಡಿಯಾಗಿದೆ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಗೋಧಿ ಹಿಟ್ಟಿನ ಮೆಂತ್ಯ ಸೊಪ್ಪಿನ ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.